ಬಾಡಿಗೆ ಬಿಲ್ಡಿಂಗ್ ಅಂತ ಹೇಳಿದ್ರು ತಾವ್ ಏನಾದ್ರು ಒಂದು ಸ್ವಂತ ಬಿಲ್ಡಿಂಗ್ ಮಾಡ್ಕೊಂಡು ಇದನ್ನ ಮುಂದುವರ್ಸ್ಬೇಕಂತ ಏನಾದ್ರು ಯೋಚನೆ ಮಾಡ್ತಾ ಇದ್ದೀರಾ? ಯಾವ ತರ ಪ್ಲಾನ್? ಇಲ್ಲ ಸರ್, ನನಗೆ ಯಾವುದೇ ತರದ್ದು ಮುಂದಿನ ಗುರಿ ಇಲ್ಲ. ನಾನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕ್ಲೋಸ್ ಮಾಡ್ಬೇಕು ಅಂತ ನೋಡ್ತಾ ಇದೀನಿ. ಯಾಕೆ? ಇಲ್ಲ, ಆಗ್ತಾ ಇಲ್ಲ ಸರ್. ಎಷ್ಟು ದಿನ ಅಂತ ಆಗುತ್ತೆ? ಬಾಡಿಗೆ ಬಿಲ್ಡಿಂಗು, ಸ್ವಂತ ಜಾಗ ಇಲ್ಲ, ಮತ್ತೆ ಮಕ್ಳು ಕೈಗೆ ಬಂದ್ಬಿಟ್ಟು ನಮಗೆ ಹಾಕೋಂತ ನೆಗೆಟಿವ್ ಕಮೆಂಟ್ ನೋಡಿದಾಗ ಮಕ್ಳು ಮನೆಗೆ ಹೋಗಿ ಕೇಳ್ತಾರೆ, ಅವ್ರು ಸಣ್ಣ ಮಕ್ಕಳಲ್ಲ, ಈಗ ದೊಡ್ಡವರಾಗಿದ್ದಾರೆ. ಪಾಪ ಊಟ ಹಾಕ್ಬಿಟ್ಟು ಇನ್ನೊಬ್ಬರ ಹತ್ರ ಅನ್ಸ್ಕೋಬೇಕಾ ಅಂದಾಗ ಮನ್ಸಿನ ನನ್ನಿಂದ ಒಳ್ಳೆ ಕೆಲಸ ಮಾಡಿ ಈ ತರ ನಾವು ಜನರಿಂದ ಅನ್ಸ್ಕೋದು ಅವಶ್ಯಕತೆ ನಮ್ಗೆ ಏನಿದೆ ಅಂತ ಅನ್ಸಿರುತ್ತೆ. ಮಕ್ಳು ಎದೆ ಹತ್ರಕ್ ಬಂದಾಗ ಅವ್ರಿಗೂ ಬೆಲೆ ಕೊಡ್ಬೇಕಾಗುತ್ತೆ. ನನ್ನ ಮಕ್ಳು ಸರ್, ಅವರೇ ಹೆಣನೂ ಓರ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಎಲ್ಲ ಮನ್ಸಿಗೆ ನೋವಿದೆ ಅವರಿಗೆ. ಯಾವ್ದಾರ ಒಂದು ಹೋಟ್ಲಿಗೆ ಹೋಗಕ್ ಆಗಲ್ಲ ಸರ್. ನಾವು ಒಂದು ಒಳ್ಳೆ ಹೋಟ್ಲಿಗೆ ಹೋದ್ರೆ ಆಶ್ರಮ ಮಾಡ್ಸೋ ನೋಡು, ಇಲ್ಲಿ ಬಂದ ಫ್ಯಾಮಿಲಿ ಜೊತೆ ಟೈಮ್ ಕಳಿಯಕ್ ಆಗಲ್ಲ. ನಮ್ಮ ಒಳಗಡೆ ಎಷ್ಟು ಸಪೋರ್ಟ್ ಇದೆ ಸರ್? ಇಲ್ಲ, ಫ್ಯಾಮಿಲಿಯಲ್ಲಿ ಸರ್ ನನ್ನ ಇದ್ರದ್ದು ಎಷ್ಟೋ ಜನ ಗೊತ್ತಿಲ್ಲ. ಇದರ ಸಂಸ್ಥಾಪಕರು ಬಂದು ನನ್ನ ಹೆಂಡತಿ ಮಂಜುಳಾ ನಾಯ್ಡು ನಂದಲ್ಲ. ನಾನು ಬಿಸ್ನೆಸ್ ಮೂಲ ಇದ್ದಾಗ ಅವಳ ಆಸೆ ಇದು ಕಟ್ಟಬೇಕು. ಅವಳು ಅನಾಥೆ, ಅವಳಿಗೆ ಆಸೆ ಇತ್ತು ಒಂದು ಕಟ್ಟಬೇಕು ಅಂತೇಳಿ. ಅದಕ್ಕೆ ನಾನು ಪೂರಕವಾಗಿದ್ದೀವಿ. ನನ್ನ ಮಕ್ಕಳು ಸಮೇತ ಪೂರಕವಾಗಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಜನ ಬಂದ್ರು ಸರ್? ತಾವು ಸ್ಟಾರ್ಟ್ ಮಾಡಿದಾಗ ಎಷ್ಟು ಜನ ಅಲ್ಲಿ ಸ್ಟಾರ್ಟ್ ಆಯ್ತು? ಇಲ್ಲ, ಒಬ್ರು ಇಬ್ರು ಅವಾಗ ಅಷ್ಟೇ. ಈಗ ಸರ್ ಬೆಸ್ಟ್ ತಾವರೆಕೆರೆಲಿತ್ತು, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ವಿ. ಆಮೇಲೆ ಮೈಸೂರು ಮಾಡಿದ್ವಿ, ಹಾಸನ ಮಾಡಿದ್ವಿ. ಅಲ್ಲೂ ಬಾಡಿಗೆ ಕಟ್ಟಕ್ಕಾಗ್ದೇನೆ ಬಂದ್ವಿ. ಬಹಳ ನಡೆದಿದೆ ಸರ್. ಅವು ಹೇಳಿಕೆ ಅಂದ್ರೆ ಏನಾಗುತ್ತೆ ಅಂದ್ರೆ, ನಾಳೆ ಬೆಳಿಗ್ಗೆ ನಾಯ್ಡು ಎಮೋಷನಲ್ ಮಾಡ್ತೀಯಾನೆ ಏನೋ ಕೇಳಕ್ಕೋಸ್ಕರ ಆ ಮಾತುಗಳು ಬಂದ್ಬಿಡ್ತಾರೆ. ಹಾಗಾಗಿ ಆದಷ್ಟು ದಿನ ಸರ್, ಆದಷ್ಟು ದಿನ. ಯಾಕೆಂದ್ರೆ ಸರ್, ಈಗೂ ನಾವು ಅವ್ರನ್ನೆಲ್ಲ ನಿಲ್ಸಿ ಕೈ ಮುಗಿಸಿ, ಅದು ಬೇಕು, ವಿಡಿಯೋ ಬೇಕು, ಹಾಲ್ ಬೇಕು, ಡೈಪರ್ ಬೇಕು, ಎಣ್ಣೆ ಬೇಕು ಕೇಳ್ಬೋದು. ಬಟ್ ಒಬ್ಬ ವ್ಯಕ್ತಿ ಸರ್ ಆಶ್ರಮಕ್ಕೆ ಬಂದು ಸೇರ್ತೀನಿ ಅಂದಾಗ ಅರ್ಧ ಸತ್ತೋಗಿರ್ತಾನೆ. ಯಾವನಿಗೆ ಆ ಶತ್ರು ಬರಬಾರ್ದು, ಅದು ಶತ್ರುಗೂ ಬರ್ಬಾರ್ದು. ಅಂತದ್ರಲ್ಲಿ ಮತ್ತೆ ಯಾಕೆ ಸರ್ ಸಾಯಿಸ್ತಾರೆ? ತೊಂದರೆ ಕೊಟ್ಟ ಎಷ್ಟೋ ಜನ ಆ ಊಟದ ಟೈಮಲ್ಲಿ ನಿಲ್ಸಿ ಪ್ರಾರ್ಥನೆ ಮಾಡೋದಕ್ಕೆ ಕೆಡ್ದ ಮಾತಾಡ್ತಾರೆ. ಅನ್ನದಾತ ಸುಖಿ ಭವ ಅಂತ ಒಂದು ಪ್ರಾರ್ಥನೆ ಮಾಡ್ತೀವಿ ನಾವು. ಅದಕ್ಕೂ ಏನ್ರಿ ಬಿಟ್ಟಿ ಉಪದೇಶಗಳು ಕೊಡೋರು ಬಹಳ ಜನ ಇರ್ತಾರೆ ಸರ್. ಅದರಿಂದನು ತಮ್ಗೆ ಯಾವ್ದಾದ್ರು ವಿಷಯದಲ್ಲಿ ಬೇಜಾರಾಗಿದೆ? ಯಾವ್ದಾದ್ರು ಮಕ್ಕಳು ಬಂದು ಏನೋ ಮಾತಾಡಿದ್ದಾಗ್ಲಿ, ತಮ್ಮ ಪೇರೆಂಟ್ಸ್ ಬಿಟ್ಟು ಹೋದ್ಮೇಲೆ ಏನೋ ಬ್ಯಾಡ್ತಾರೆ ಸರ್? ಬರ್ತಾರೆ ಕಮೆಂಟ್ ಮಾಡೋರಿಗೆಲ್ಲ ಸರ್ ನಾನು ತಲೆಕ್ಷಣಲ್ಲ. ಏನ್ ಮಾಡ್ತಾರೆ, 3-4 ವರ್ಷ ಇಲ್ಲೇ ಇರ್ತಾರೆ, ಸತ್ತ ಮೇಲೆ ಬಂದು ಡೆತ್ ಸರ್ಟಿಫಿಕೇಟ್ ಗಲಾಟೆ ಮಾಡ್ತಾರೆ. ಅದು ಅವಾಗ ಹೊಡೆದಂತ ಉದಾಹರಣೆಗಳು, ಬೈದಂತ ಉದಾಹರಣೆಗಳು. ನನ್ನ ಮೂಲತಃ ರೌಡಿ ಅಂತಾನೆ ಕರೀತಾರೆ ಸರ್ ಬಹಳ ಜನ. ನೋಡಕ್ ಆತರ ಇದ್ದೀನಿ. ಮತ್ತೆ ಮುಂಗೋಪ ಜಾಸ್ತಿ ಇದೆ. ಯಾವ ವ್ಯಕ್ತಿ ಪರಿಶುದ್ಧವಾಗಿರ್ತಾನೋ ಅವನಿಗೆ ಕೋಪ ಜಾಸ್ತಿ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳಲ್ಲ. 4 ವರ್ಷ ನಿನ್ ಮುಖ ನೋಡಕ್ ಬಂದಿಲ್ಲ. ಒಳಗೊಂದು ಹೊರಗೊಂದು ಇದ್ದವರು ಜನನೇ ಇವತ್ತಿನ ದಿನಮಾನದಲ್ಲಿ ಅವರೇ ಚೆನ್ನಾಗಿರ್ತಾರೆ. 3-4 ವರ್ಷ ಅಪ್ಪ ಅಥವಾ ಅಮ್ಮ ಆಶ್ರಮದಲ್ಲಿ ಇದಾರೆ ಅಂದಾಗ ಬಂದು ನೋಡಲ್ಲ. ಲಾಸ್ಟಿಗೆ ಬಂದು ಡೆತ್ ಸರ್ಟಿಫಿಕೇಟ್ ಕೇಳಿದಾಗ ಎಂತಾನೆ ಸಿಟ್ಟು ಬರಲ್ಲ, ಕೈಲಾಗದು ಅದನ್ನ ಮಾಡ್ತಾರೆ. ಆಮೇಲೆ ನನಗೊಂದು ಬಹಳ ಕನ್ಸಿತ್ತು, ಆ ಮಕ್ಕಳನ್ನ ಮತ್ತೆ ವೃದ್ಧರನ್ನ ಒಂದ್ ಹತ್ರ ಇಡ್ಬೇಕು. ಅವಾಗ ಅವ್ರ ಪ್ರೀತಿ ಇವರಿಗೆ, ಇವ್ರ ಪ್ರೀತಿ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹತ್ರ ಬರ್ತಾ ಇತ್ತು. ಅದನ್ನ ಕಾರ್ಯರೂಪ ತಂದೆ. ಕೇಸ್ ವಿತ್ ನೋಡಿ, ಅಲ್ಲಿ ಅದಕ್ಕೆ ಹೇಳೋದು, ವಿತ್ ತಾಯಿ ಮಕ್ಳು ಇರ್ತಾರೆ ಅಂತರ ಮೇಲೆ ಕೇಸ್ ಹಾಕಿರೋ ಸರ್. ನನ್ನ ಮೇಲೆ ಕೊಡಬಾರ್ದು ಟಾರ್ಚರ್ ಕೊಟ್ರು ಸರ್. ಮಾನವ ಹಕ್ಕುಗಳ ಆಯೋಗ ಕಂಪ್ಲೇಂಟ್ ಹೋಗುತ್ತೆ. ಇಲ್ಲ, ಅಷ್ಟು ಈಸಿಯಾಗಿ ನಾನು ಅದೇ ಹೇಳಿದ್ನಲ್ಲ, ಕಲ್ಲು ಬಂಡೆ ಆದಂಗೆ ಆಗ್ಬಿಟ್ಟಿದೆ ಸರ್. ನಾನು ನೋಡಿದವ್ರಿಗೆ ಏನಾಗಿದೆ. ಅದಕ್ಕೆ ಮಕ್ಕಳು ಇರ್ಲಿ, ಮಳೆ ಇರ್ಲಿ, ಚಳಿ ಇರ್ಲಿ ಸರ್, ನೀವು ಊಟ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಸರ್, ಇವ್ರಿಗೆ ಊಟಕ್ಕೆ ಹಾಕ್ಬೇಕು. ಯಾಕಂದ್ರೆ ವಯಸ್ಸಾದವರು ಒಂದು ಸ್ವಲ್ಪ ಊಟ ಟೈಮ್ ಲೇಟ್ ಆಯ್ತು ಅಂದ್ರೆ ಅವ್ರು ಕೂಗೋದನ್ನ ನೀವು ತಡ್ಕೊಳಕ್ ಆಗಲ್ಲ. ಅಕ್ಕಪಕ್ಕ ಮನೆಗಳಿದಾವೆ ಸರ್, ಡೈಪರ್ ಹಾಕ್ಲೇಬೇಕು. ಯಾಕಂದ್ರೆ ಅವ್ರ ಟಾಯ್ಲೆಟ್ ಮಾಡೋಕೆ ಗೊತ್ತಾಗಲ್ಲ, ರೋಡಿಗೆ ವಾಸನೆ ಬಂದ್ಬಿಡ್ತಾವಾಗ. ಮತ್ತೆ ನಾವು ತಿನ್ನೋಷ್ಟು ಊಟ ಅಲ್ಲ ಸರ್. ವಯಸ್ಸು BP ಶುಗರ್ ಆದವರು ಊಟ ಜಾಸ್ತಿ ತಿನ್ನೋದು, ಅವ್ರ ಹೊಟ್ಟೆ ತುಂಬಿಸ್ಲೇಬೇಕು.
ಅದು ಆಶ್ರಮ ಕಟ್ಟಿದ್ರೆ ಮಾತ್ರ ನಾವು ಗೊತ್ತಿರುತ್ತೆ, ಅಲ್ಲಿ ಕೂತ್ಕೊಂಡು ನಿಜ. ಮಾತಾಡೋದು ಏನ್ ಸರ್ ಮಾತಾಡೋದಕ್ಕೆ ಏನು ಗೊತ್ತಾಗಲ್ಲ ಬಿಡಿ ಸರ್. ನಮಗ್ ಗೊತ್ತಿರುತ್ತೆ ನಾವ್ ಏನ್ ಹೌದು. ಕಷ್ಟಪಟ್ಟು ಹೆಂಗ್ ಕಟ್ತಾ ಇದ್ದೇವೆ, ಹೆಂಗ್ ಮಾಡ್ತಾ ಇದ್ದೇವೆ. ಕಷ್ಟ ಅಂತಲ್ಲ ಸರ್, ನಾನು ಹೇಳೋದು ಹೇಳಿದ್ನಲ್ವಾ, ನಿಮ್ ಕೈಲಿ ಸಪೋರ್ಟ್ ಮಾಡಕ್ಕಾಗಲ್ವಾ, ದಯವಿಟ್ಟು ಸುಮ್ನಿದ್ ಬಿಡಿ. ಕೊಂಕು ಮಾತಾಡ್ಬೇಡಿ. ಅದನ್ನ ಆ ಕೊಂಕು ಮಾತಾಡಿದಾಗ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ನೋವಾಗುತ್ತೆ, ಅಥವಾ ಅದ್ ನೋಡಂತ ಯಾರೋ ಒಬ್ಬ ಡೋನರ್ ಬರ್ಬೇಕು ಕೊಡ್ಬೇಕು ಅನ್ನೋನಿಗೆ ಈ ಕಮೆಂಟ್ ನೋಡಿದ ತಕ್ಷಣ ಇರ್ಬೋದೇನಪ್ಪ. ಯಾಕಂದ್ರೆ ಸರ್ ಅಮೃತಕ್ಕಿಂತ ವಿಷಕ್ಕೆ ಜಾಸ್ತಿ ಬೇಕು, ಐಸ್ ಜಾಸ್ತಿ. ಬೇಗ ಓಡುತ್ತೆ ಸರ್ ಅದು. ನೆಗೆಟಿವ್ ಥಾಟ್ಸ್ ಇದೆಯಲ್ಲ, ಸತ್ಯ ಬಹಳ ಲೇಟು. ಸತ್ಯ ಬಾಳ. ಈ ಸುಳ್ಳು ಇದೆಲ್ಲ ಬೇಗ ಹಬ್ಬ. ಬಟ್ ಯಾವ್ದಾದ್ರು ಸತ್ಯಕ್ಕೆ ಜಯ 100% ಇದ್ದೇ ಇರುತ್ತೆ ಅನ್ಸುತ್ತೆ. ಏನ್ ಮಾಡೋದು, ಊಟಕ್ಕೆ ಇಲ್ದಾಗ ಉಪ್ಪಿನಕಾಯಿ ತಂದು ಏನ್ ಮಾಡ್ಲಿ ಸರ್, ಸತ್ಯ ತಗೊಂಡು ಏನ್ ಮಾಡೋದು? ಅಲ್ವಾ ಸರ್. ಈಗ ಯಾರು ಅವನು ನಡೆಸ್ತಾನೆ ನೋಡ್ಬೇಕು, ಹೋಗಿ ನನ್ನ ಕೈಲಿ ಅದು ಮಾಡ್ಬೇಕು, ಅದಿಲ್ಲ ಸರ್. ಎಲ್ಲಿ ಬೆಳೆದ್ ಬಿಡ್ತಾನು ಏನು, ನಿಂದನೇ ತಿಂತಾನೆ. ಎಷ್ಟೋ ಜನ ಹಾಕಿದಾರ ಸರ್, ಇವರಿಂದನೇ ಬದುಕ್ತಾರ. ಎಸ್ ಆಯ್ತು, ನಿಮ್ ಪ್ರಕಾರ ಇದರಿಂದ ಆಯ್ತು, ನೀನು ಒಂದ್ ಕಟ್ಟು, ನೀನು ಒಂದ್ ಬದುಕಪ್ಪ 4 ಜನಕ್ಕೆ. ಎಷ್ಟೋ ಜನ ನನಗೆ ಹೇಳ್ತಾರೆ, ಆಶ್ರಮದ ದುಡ್ಡು ಮಾಡ್ದ ಈ ಆಶ್ರಮ. ಎಸ್ ಮಾಡಿದಾನಲ್ವಾ ಸರ್. 100 ರೂಪಾಯಿ ಬಂತು ಅಂದ್ರೆ 50 ರೂಪಾಯಿ ಅವ್ರಿಗೆ ಆದ್ರೂ ಕೊಟ್ಟು 50 ರೂಪಾಯಿ ಇವ್ನು ತಿಂತಾನೆ. ರಾಜಕಾರಣಿಗಳ ಟೈಪ್ 100 ರೂಪಾಯಿನೂ ನನಗೆ ಬೇಕು ಅಂತ ಇಟ್ಕೊಂಡಿಲ್ವೇ? ಹೊಟ್ಟೆ ತುಂಬಿಸ್ತೀಯನಾ ಸರ್? 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂದ್ರೆ ಹೇಲ್ ಬಚಾಕ್ ಯಾರು ರೆಡಿ ಇರಲ್ಲ ಸರ್. ಯಾವ ಯಾವ ಕಾಯಿಲೆ ಬರಿದಾರೋ, ಯಾವ ಕಾಯಿಲೆ ಬಂದು ನಾಳೆ ನಾನ್ ಸಾಯ್ತೀನೋ ಗೊತ್ತಿಲ್ಲ ಸರ್. ದುಡ್ಡು ಸಿಗುತ್ತೆ ಅಂದ್ರೆ ಯಾರು ಇಷ್ಟಪಡಲ್ಲ, ನಿಜವಾಗ್ಲೂ ಯಾರು ಇಷ್ಟಪಡಲ್ಲ. ಅವಾಗ ಕಮೆಂಟ್ ಹಾಕೋದಕ್ಕೆ ಕೆಟ್ಟದಾಗಿ ನಿಮ್ ಮೂಲಕ ಅದೊಂದೇ ಕೇಳೋದು ಬೇಡ, ಮಾಡಕ್ ಹೋಗ್ಬೇಡಿ. ಅದು ನೀವು ತಮಾಷೆಗೆ ಬರೀತಿರೋ ಅಥವಾ ಟೈಮ್ ಪಾಸಿಗೆ ಅದರಿಂದ ಎಷ್ಟೋ ಜನದ ಊಟ ಕಸ್ಕೊಂತ ಇದ್ದೀರಾ. ಆ ಶಾಪ ನಿಮ್ಮನ್ನು ತಡೆದೇ ಬಿಡಲ್ಲ. ಕಾಲಚಕ್ರ ಸರ್ ಇದು, ಅದು ಮಾಡಬೇಡಿ ದಯವಿಟ್ಟು. ನಾಳೆ ಬೆಳಗ್ಗೆ ನಾವು ಇವತ್ತು ಬಹಳ ಸೆಟಲ್ ಅನ್ಕಂತೀವಿ, ಆ ಸೆಟಲ್ ಆದರೂ ನೋಡಿದೀವಿ ಸರ್. ನನ್ನ ಹತ್ರ ಎಷ್ಟು ಕೋಟಿಗೆ ದೊರ ಬಂದು ಆಶ್ರಮ ಸೇರ್ತದೆ ಸರ್. ನಾಳೆ ಬೆಳಗ್ಗೆ ಅವ್ರ ಮನೆ ಹೊರಗೆ ಹಾಕಿದಾರನ್ನ ಆ ತರ ಉದಾಹರಣೆಗಳು ಬಹಳ ಜನ ಇದಾವೆ. ನಾನು ಅದಕ್ಕೆ ಹೇಳೋದು ಸರ್, ಆಸ್ತಿ ಜಾಸ್ತಿ ಮಾಡಿದ್ರು ಮಕ್ಕಳು ಹೊರಗೆ ಹಾಕ್ಬಿಡ್ತಾರೆ. ಯಾಕೆಂದ್ರೆ ಆ ಆಸ್ತಿ ಯುಟಿಲೈಸ್ ಮಾಡಕ್ ಬಿಡ್ತಾ ಇಲ್ಲ ಇವನು ಅಂತ. ಆ ತರನು ಆಸ್ತಿ ಇಲ್ಲ ಅಂದ್ರೆ ಇದಕ್ಕೆ ಊಟ ಹಾಕ್ಬೇಕಾ, ಇದು ವೇಸ್ಟ್ ಮಾಡಿ ಅಂತ ಎತ್ತಿಸಾಕ್ತಾರೆ ಸರ್. ಅದಕ್ಕಿಂತ ನಿಮ್ಮ ಹತ್ರ ಸ್ವಲ್ಪ ಜೋಬಲ್ಲಿ ಇಟ್ಕೊಳ್ಳಿ, ಅಕೌಂಟಲ್ಲಿ ಇಟ್ಕೊಳ್ಳಿ. ನಾಳೆ ಬೆಳಗ್ಗೆ ವಯಸ್ಸಾದ ಕಾಲಕ್ಕೆ ಯಾರಾದ್ರೂ ಇವ್ರ ಹತ್ರ ಒಂದು 5 ಲಕ್ಷ ಇದೆ ಅಂದ್ರೆ ನೋಡ್ಕೊಳ್ತಾರೆ ಅಕ್ಕಪಕ್ಕದವ್ರು, ನೆಂಟರು. ಅದು ಮಾಡ್ತಾ ಇಲ್ಲ. ನಮ್ಮಲ್ಲೂ ಏನಾಗಿದೀವಿ ಅಂದ್ರೆ ಒಂದೊಂದ್ ತರ ಇದೆ. ಈ ಹಿರಿಯ ನಾವೇನ್ ಮಾಡ್ತೀವಿ, ಮಕ್ಕಳಿಗೋಸ್ಕರ ಎಲ್ಲ ತ್ಯಾಗ ಮಾಡಿ 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 ಮಾಡ್ತೀವಿ. ಒಂದಿನ ಮಕ್ಕಳೇ ನಮಗ ಹೊರಗೆ ಹಾಕ್ತಾರೆ. ಮತ್ತೆ ಅದ್ರಲ್ಲೂ ಸರ್ ಈ ವಯಸ್ಸಾದವ್ರು, ನಾವು ನಮ್ಮಲ್ಲೂ ವಯಸ್ಸಾದವ್ರು ಏನ್ ಮಾಡ್ಬೇಕು ಅಂದ್ರೆ ಈ 60-70 ಆದ್ರೂ ಅಧಿಕಾರ ನಂಗೆ ಇರ್ಬೇಕಿನ್ನು, ಕೀ ನನ್ನ ಹತ್ರನೇ ಇರ್ಬೇಕಿನ್ನು, ಮಕ್ಕಳು ನಮ್ ಕಮ್ಯುನಿಸ್ಟಿಲೇ ಇರ್ಬೇಕು ಅನ್ನೋ ಒಂದ್ ಸಿದ್ಧಾಂತ ಇದ್ದಾಗೂ ಎಷ್ಟೋ ಫ್ಯಾಮಿಲಿಗಳು ಸಮಸ್ಯೆ ಆಗೋದು ಜಾಸ್ತಿ. ಅದ್ ಬಿಡ್ಬೇಕು. ನಾನು ಎಲ್ಲರಿಗೂ ಅದೇ ಹೇಳೋದು, ಇಲ್ಲಿ ಬಂದು ಅವ್ರ ತಂದೆ ತಾಯಿ ಕರ್ಕೋಬೇಕಾರೆ, ತಾಯಿನ ಅಥವಾ ತಂದೆ ಇಲ್ಲಿದ್ದಾಗ ಕರ್ಕೋಬೇಕಾರೆ ಹೇಳಿ ಕಳಿಸ್ತೀವಿ, ಅಮ್ಮ ಇನ್ನು ಮುಂದೆ ಸೊಸೆ ವಿಚಾರಕ್ಕೆ ಹೋಗ್ಬೇಡ, ಮಕ್ಕಳು ವಿಚಾರಕ್ಕೆ ಹೋಗ್ಬೇಡ, ಮೊಮ್ಮಕ್ಕಳು ದೇವ್ರನ್ನ ಇದ್ಬಿಡು, ನೀನ್ ಯಾರು ಇರ್ತಾಕಲ್ಲ, ನಂಗ ಸಾಕು. ಅವ್ರ ತುಂಬ ಊಟ, ಆಟ ಆಡಕ್ ಮೊಮ್ಮಕ್ಕಳು, ಪೂಜೆ ಮಾಡಕ್ ದೇವ್ರು, ಸಾಕು.